ಎಸ್.ಎಂ. ಕೃಷ್ಣ ಅವರ ಆಪ್ತರಾಗಿರುವಂತಹ ಸತ್ಯಾನಂದ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸತ್ಯಾನಂದ ಅವರೇ. ನಮಸ್ಕಾರ. ಲಾಸ್ಟ್ ಯಾವಾಗ ಎಸ್.ಎಂ. ಕೃಷ್ಣ ಅವರನ್ನ ಭೇಟಿ ಮಾಡಿದ್ದು? ಒಂದು ವಾರದ ಹಿಂದೆ. ಸೊ ಎಷ್ಟು ವರ್ಷದಿಂದ ನಿಮಗೆ ಆಪ್ತರಿದ್ದಾರೆ? 89. ಹೌದು. ಸೊ ಅವಾಗ್ಲಿಂದಲೂ ಒಂದು ಒಳ್ಳೆ ನಾನು ವಿದ್ಯಾರ್ಥಿಯಾಗಿದ್ದಾಗಿಂದ ನಮ್ಮ ಕ್ಷೇತ್ರ ಮದ್ದೂರಿನಿಂದ ಅವರು ನಿಂತಿದ್ರು. ಆ ಸಂದರ್ಭದಲ್ಲಿ ಮೊದಲನೇ ಭೇಟಿ, ಅಲ್ಲಿಂದ ಇಲ್ಲಿವರೆಗೂ ಸಂಪರ್ಕದಲ್ಲಿದ್ದೆ. ನಮಸ್ಕಾರ ಸರ್. ನಮಸ್ಕಾರ. ಒಂದು ವಾರದ ಹಿಂದೆ ಅಂದ್ರೆ ಗೊತ್ತಾಯ್ತು. ಮನೆಗೆ ಬಂದು ಭೇಟಿ ಮಾಡಿದ್ರಿ ನೀವು? ಇಲ್ಲ, ಅವರು ಕ್ಯಾಂಪೇನ್ ಅಲ್ಲಿ ಇದ್ರು ಆಗ 89ರಲ್ಲಿ. ಆಗ ಅಲ್ಲಿಂದ ಕ್ಯಾಂಪೇನ್ ಬಂದಾಗ ನಾವೆಲ್ಲ ನಮ್ಮ ಕುಟುಂಬಕ್ಕೂ ಅವರು ತುಂಬಾ ಒಡನಾಟ. ನಮ್ಮ ಊರವರು, ಅಕ್ಕಪಕ್ಕದ ಊರಿನವರು. ಸೊ ನಾವೆಲ್ಲ ಅವರ ಬೆಂಬಲಿಗರು. ನಮ್ಮ ತಂದೆ, ನಮ್ಮ ತಾತ ಅವರೆಲ್ಲ ಕೃಷ್ಣ ಅವರು ಮತ್ತು ಅವ್ರ ತಂದೆಯವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಲ್ಲಿ ಬಂದಂತವ್ರು ಎಲ್ಲ ಅವ್ರ ಹೆರಳಲ್ಲಿ ರಾಜಕಾರಣ ಪಡೆದಂತವ್ರು. ಅಂದ್ರೆ ನಮ್ಗೆ ಅಧಿಕಾರ ರಾಜಕಾರಣ ಅಲ್ಲ, ಕೃಷ್ಣ ಅವ್ರ ರಾಜಕಾರಣ ಅಷ್ಟೇ ನೋಡುತ್ತು. ಕೃಷ್ಣ ಇಸ್ ನಾಟ್ ಎ ಮಾಸ್ ಲೀಡರ್, ಈಸ್ ಎ ಕ್ಲಾಸ್ ಲೀಡರ್ ಅಷ್ಟೇ. ಬಹಳ ಹತ್ರದಿಂದ ನೋಡಿದಿರಿ ನೀವು ಎಸ್.ಎಂ. ಕೃಷ್ಣ ಅವರು. ಆಬ್ವಿಯಸ್ಲಿ ಈಗ ತುಂಬಾ ನೋವಾಗತ್ತೆ, ಇಲ್ಲ ಅಂತ ಹೇಳಲ್ಲ, ತುಂಬಾ ದುಃಖ ಆಗತ್ತೆ ನಿಮ್ಗೂನು. ಅವ್ರ ಜೊತೆ ನಿಮ್ಮ ಒಡನಾಟ ಹೇಗಿತ್ತು? ಕರ್ನಾಟಕ ನೆವರ್ ಸೀನ್ ಒನ್ ಮೋರ್ ಎಸ್.ಎಂ. ಕೃಷ್ಣ ಇನ್ ಫ್ಯೂಚರ್ ಅಷ್ಟೇ. ಇನ್ನಂತ ರಾಜಕಾರಣಿನ ನಾವು ರಾಷ್ಟ್ರ ರಾಜಕಾರಣ, ರಾಜ್ಯ ರಾಜಕಾರಣ ಎರಡರಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವಿದ್ವತ್ತಲ್ಲಿ ಇರ್ಬೋದು, ಒಂದು ವಿಷನರಿ ಇರ್ಬೋದು, ಮತ್ತು ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಅದಕ್ಕೆ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಮಾಡ್ತಂತ ವ್ಯಕ್ತಿ. ಅದು ಯಾವುದೇ ಒತ್ತಡಗಳಿಗೆ ಮುಳುಗ್ತಿರ್ಲಿಲ್ಲ. ಏನೇ ಒತ್ತಡಗಳು ಬಂದು ಕೂಡ ಅವ್ರದೇ ಸ್ವಂತ ನಿರ್ಧಾರಗಳನ್ನ ತೆಗೆದುಕೊಳ್ತಿದ್ರು. ನಮ್ಮಂತ ಚಿಕ್ಕ ವಯಸ್ಸಿನವ್ರು ಹೇಳಿದ್ರು ಕೂಡ ಆ ಒಂದು ವಿಷಯದಲ್ಲಿ ಏನಾದ್ರು ಒಂದು ಏನಿದೆ ಆ ಹುಡುಗ ಹೇಳತ್ತಲ್ಲ ಏನೋದನ್ನ ಕೇಳ್ತಕ್ಕಂಥ ತಾಳ್ಮೆ ಅವರಲ್ಲಿತ್ತು. ಅದನ್ನ ನಾನು ನೋಡಿದೀನಿ. ಕಳೆದ 3 ತಿಂಗಳಿದ್ದೆ ಲಾಸ್ಟ್ ಸಾರಿ ನಮ್ ಜೊತೆ ಅವ್ರು ಮಾತಾಡಿದ್ರು. ಒಂದು ವಾರದಿಂದ ಅವ್ರನ್ನ ಭೇಟಿ ಮಾಡೋದಕ್ಕೆ ನಮ್ ಕಡೆಗೆ ವಿಶ್ ಮಾಡೋದಷ್ಟೇ, ಏನು ಮಾಡ್ಲಿಲ್ಲ. ಬಟ್ ಇಟ್ಸ್ ಎ ಲಾಂಗ್ 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 ಇಯರ್ಸ್ ಹಿ ವಾಸ್ ಲೈಫ್. ಅವರ ಒಂದು ಜೀವನ 92 ವರ್ಷಗಳ ಜೀವನ ಇವತ್ತಿನ ಯುವ ಜನಾಂಗಕ್ಕೆ ಒಂದು ದಾರಿದೀಪ ಅಂತಕ್ಕಂಥ ನನ್ನ ಭಾವನೆ. ಎಸ್ ಸತ್ಯಾನಂದ ಅವರೇ, ಪ್ರಶಾಂತ್ ನಾಥ್ ಅವರಿದ್ದಾರೆ, ನಮ್ಮ ರಾಜಕೀಯ ವಿಶ್ಲೇಷಕರು. ಸೊ ಅವ್ರು ಮಾತಾಡ್ತಾರೆ. ಪ್ರಶಾಂತ್, ಗೋ ಹೆಡ್. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ ಸರ್? 2-3 ಘಟನೆಗಳನ್ನ ಮೆಲುಕು ಹಾಕೋದಾದ್ರೆ, ಕಾವೇರಿ ಸಂದರ್ಭದಲ್ಲಿ, ಡಾಕ್ಟರ್ ರಾಜ್ಕುಮಾರ್ ಅಪಹರಣ ಪ್ರಕರಣದ ಸಂದರ್ಭದಲ್ಲಿ, ಅಥವಾ ಮಂಡ್ಯದ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಎಸ್.ಎಂ. ಕೃಷ್ಣ ಹೇಗೆ ಒಂದು ರೀತಿ ಬೇರೆ ರೀತಿಯ ಯೋಚನೆ ಮಾಡುವ ದೂರದೃಷ್ಟಿಕೋನದ ನಾಯಕರಾಗಿದ್ರು. 2-3 ಘಟನೆಗಳನ್ನ ಮೆಲುಕು ಹಾಕೋದು. ಅವ್ರು ಬಿಜೆಪಿಗೆ ಹೋದಾಗ ನೀವು ಬಿಜೆಪಿಗೆ ಹೋಗಿದ್ರು, ಒಂದು ರೀತಿಯ ಫಾಲೋವರ್ ಆಗಿದ್ರಿ. 2-3 ಘಟನೆಗಳನ್ನ ಮೆಲುಕು. ಮಂಡ್ಯ ಒಂದು ಮೈಸೂರು ಸಂಸ್ಥಾನಕ್ಕೆ ಹೊಂದ್ಕೊಂಡು ಬಂದಂತ ಜಿಲ್ಲೆ ಆದ್ರಿಂದ ಇಲ್ಲಿ ರಾಜಕಾರಣದಲ್ಲಿ ಅತ್ಯಂತ ಪ್ರಬಲ ನಾಯಕರುಗಳನ್ನ ಇಲ್ಲಿ ಹುಟ್ಟಾಕ್ತಂತ ಜಿಲ್ಲೆ ಸರ್ ಇದು ಮಂಡ್ಯ ಜಿಲ್ಲೆ. ಇದು ಸ್ವತಂತ್ರ ಪೂರ್ವ ಇರ್ಬೋದು, ಸ್ವತಂತ್ರ ನಂತರ. ಇವಾಗ ಕೃಷ್ಣ ಅವ್ರ ತಂದೆಯವರು ಕೂಡ ಪ್ರಜಾಪ್ರತಿನಿಧಿ ಸಭೆ ಸದಸ್ಯರಾಗಿದ್ರು. ಹಲವಾರು ದಿಗ್ಗಜರ ಜೊತೆ ಅವ್ರ ಒಡನಾಟ ಕೂಡ ಇತ್ತು. ಸಾವ್ಕಾರ್ ಚೆನ್ನೈನವರು, H.K. ವೀರಣ್ಣಗೌಡ್ರು ಅಂತ ನಾಯಕರುಗಳು, K.V. ಶಂಕರೇಗೌಡರು ಅಂತ ನಾಯಕರ ಜೊತೆ ರಾಜಕಾರಣ ಮಾಡಿದ್ರು. ಅವ್ರ ವಿರುದ್ಧವಾಗಿ ರಾಜಕಾರಣ ಮಾಡಿದ್ರು. ಮೊದಲನೇ ಚುನಾವಣೆನಲ್ಲೇ H.K. ವೀರಣ್ಣಗೌಡ್ರ ಮೇಲೆ ಅವ್ರ ಚುನಾವಣೆ ಗೆದ್ದದ್ದು. ಅವತ್ತು ಅವ್ರು ಮುಖ್ಯಮಂತ್ರಿ ಅಭ್ಯರ್ಥಿ H.K. ವೀರಣ್ಣಗೌಡ್ರು, ಲೋಕೋಪಯೋಗಿ ಸಚಿವರಾಗಿದ್ರು. ಅಂತ ವ್ಯಕ್ತಿತ್ವದ ಮೇಲೆ ಅಮೆರಿಕದಿಂದ ಬಂದು ಕೇವಲ 1 ವರ್ಷದಲ್ಲಿ ಇವರು ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ರು. ಅಲ್ಲಿಂದ ಶುರುವಾದ ರಾಜಕೀಯ, ಅವರು ರಾಜಕಾರಣದಲ್ಲಿ ಬಹಳ ಅದೃಷ್ಟವಂತ ರಾಜಕಾರಣಿ. ಯಾಕೆಂದ್ರೆ ಯಾವತ್ತೂ ಕೂಡ ಅವರು ಅಧಿಕಾರದ ವಿಮುಖರಾಗಿರ್ಲಿಲ್ಲ. ಎಲ್ಲಾ ಹಂತಗಳಲ್ಲೂ ಕೂಡ 4 ಸದನಗಳು, ನೀವು 3 ಸಾರಿ ಪಾರ್ಲಿಮೆಂಟ್ ಲೋಕಸಭಾ ಮೆಂಬರ್ ಆದ್ರು, 3 ಸಾರಿ ರಾಜ್ಯಸಭಾ ಮೆಂಬರ್ ಆದ್ರು, 2 ಸಾರಿ MLC ಆದ್ರು, 4 ಸಾರಿ MLA ಆದ್ರು. ಎಲ್ಲಾ ಸದನಗಳಲ್ಲೂ ಕೂಡ ಅವರು ಪ್ರತಿನಿಧಿಯನ್ನ ಮಾಡಿದ್ರು. ಒಂದು ಇಲ್ಲಿ ನೀವೇ ಹೇಳಿದಾಗೆ ಫಸ್ಟ್ ಅವರು ಕಾಂಗ್ರೆಸ್ ಗೆದ್ರು. ಇದು ಬಹಳ ಜನಕ್ಕೆ ಗೊತ್ತಿಲ್ಲ. ಅವರು PSP ನ ಗೆದ್ರು ಅನ್ಕೊಂಡಿದ್ದಾರೆ. ಬಟ್ ಈಸ್ ಒನ್ ದಿ ಎಲೆಕ್ಷನ್, ಫಸ್ಟ್ ಎಲೆಕ್ಷನ್ ಇಸ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಬೈ ಸಪೋರ್ಟ್ ಆಫ್ PSP. 1962, 1968 ಲೋಕಸಭಾ ಗೆದ್ದಂಥದ್ದು PSP ಇಂದ ಬೈ ಎಲೆಕ್ಷನ್ ನಲ್ಲಿ. ಸೊ ಆ ಒಂದು ಜನ ಅವತ್ತು ಕೃಷ್ಣ ಅವ್ರನ್ನ ವಿದೇಶದಿಂದ ಬಂದಂತ ವ್ಯಕ್ತಿತ್ವ, ಆ ಒಂದು ಮಂಡ್ಯ ಜಿಲ್ಲೆ ಈ ಗ್ರಾಮೀಣ ಸೊಗಡಿದ್ರು ಕೂಡ ಅಲ್ಲಿ ವಿದೇಶದಲ್ಲಿ ವಿದ್ಯಾಭ್ಯಾಸ ನಡೆಸಂತ ರಾಜಕಾರಣಿ ಅವತ್ತಿನ ದೃಷ್ಟಿ ಕೃಷ್ಣ ಅವರು ಮೊದಲನೇವರು. ಅವ್ರನ್ನ ಗೌರವಿಸ್ಬೇಕು, ಅವ್ರನ್ನ ಆರಿಸ್ಬೇಕು ಅಂತೇಳಿ 68ರ ಚುನಾವಣೆಯಲ್ಲಿ ಸ್ವಂತ ದುಡ್ಡಿನ ಖರ್ಚನ್ನ ಮಾಡಿ ಚೌಡಯ್ಯನವ್ರ ಮೇಲೆ ಎಲೆಕ್ಷನ್ ಗೆದ್ರು. H.D. ಚೌಡಯ್ಯನವ್ರ ಮೇಲೆ 68 ಇಸ್ವಿನಲ್ಲಿ ಬೈ ಎಲೆಕ್ಷನ್. MP ಶಿವರಂಜಪ್ಪ ತೀರೋಗಿದ್ರು.
ಅಲ್ಲಿಂದ ಬಂದ್ರು. ಒಂದ್ ಕಡೆ ಕೆ.ವಿ. ಶಂಕರೇಗೌಡರು ಗುಂಪು, ಇನ್ನೊಂದ್ ಕಡೆ ಜಿ ಮಾದೇಗೌಡ್ರು ಅಂತ ವ್ಯಕ್ತಿ 8 ಸಾರಿ MLA ಆಗಿರೋ, 2 ಸಾರಿ MLA ಆಗಿರೋ, ಅವ್ರು ಯಾರು ಉತ್ತುಂಗಕ್ಕೆ ಬೆಳೆಯಕ್ಕಾಗ್ಲಿಲ್ಲ. ಆದ್ರೆ ಕೃಷ್ಣರವರು ತಮ್ಮ ವ್ಯಕ್ತಿತ್ವದ ಮೂಲಕ ರಾಜ್ಯ ರಾಜಕಾರಣ, ರಾಷ್ಟ್ರ ರಾಜಕಾರಣ ಉತ್ತುಂಗಕ್ಕೆ ಬೆಳೆದ್ರು. ಇವತ್ತು ಕೃಷ್ಣರವ್ರನ್ನ ಹಿಂದೆ ನೋಡಿದ್ರೆ ಇವತ್ತು ಮಂಡ್ಯ ಜಿಲ್ಲೆ ಜನ ಎರಡನ್ನೂ ಕೊಟ್ಟಿದ್ದಾರೆ, ಸೋಲು ಗೆಲುವು ಎರಡನ್ನೂ ಕೊಟ್ಟಿದ್ದಾರೆ. ಅವರಿಗೆ ಕೇವಲ ಸಿಹಿಯನ್ನೇ ಉಣಿಸಿಲ್ಲ, ಹಲವಾರು ಬಾರಿ ಸೋಲಿಸಿದ್ದಾರೆ, ಹಲವಾರು ಬಾರಿ ಗೆಲ್ಸಿದ್ದಾರೆ. ಗೆದ್ದಂತ ಎಲ್ಲಾ ಸಂದರ್ಭಗಳಲ್ಲೂ ಅವ್ರಿಗೆ ಉನ್ನತ ಸ್ಥಾನಮಾನಗಳೇ ಸಿಕ್ತು. ಉದಾಹರಣೆಗೆ ನಿಮ್ಗೆ ಹೇಳ್ಬೇಕು ಅಂದ್ರೆ 89 ಚುನಾವಣೆ ಏನು ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆ ಎರಡು ಒಟ್ಟಿಗೆ ನಡೀತು. ಆ ಸಂದರ್ಭದಲ್ಲಿ ಕೃಷ್ಣರವರು ಲೋಕಸಭೆಗೆ ನಿಲ್ಲಬೇಕು ಅಂತೇಳಿ ಬಹಳ ಉತ್ಸುಕತೆಯಿಂದ ಓಡಾಡ್ತಾ ಇದ್ರು. ಯಾಕೆ ರಾಜೀವ್ ಗಾಂಧಿ ಅವ್ರಿಗೆ ತುಂಬಾ ಸಂಪರ್ಕ ಇತ್ತು. 84ರಲ್ಲಿ ಅವರು ಗೆದ್ದಿದ್ರೆ ಕೇಂದ್ರದಲ್ಲಿ ಮಂತ್ರಿ ಆಗ್ತಿದ್ರು. ಬಟ್ ಮಂಡ್ಯ ಜನ ಅವ್ರು ಸೋಲ್ಸಿದ್ರು. ಆದ್ರೆ 89ರಲ್ಲಿ ಅವ್ರು ಪಾರ್ಲಿಮೆಂಟ್ಗೆ ಹೋಗ್ಬೇಕು ಅಂದಾಗ 84 ಸೋತದ ಕಾರಣದಿಂದ ಅವ್ರಿಗೆ ಟಿಕೆಟ್ ಅನ್ನ ಕೊಡ್ಲಿಲ್ಲ. ಮಾದೇಗೌಡರಿಗೆ 89ರಲ್ಲಿ ಟಿಕೆಟ್ ಕೊಟ್ರು. ಅನಿವಾರ್ಯದಿಂದ 89ರಲ್ಲಿ ಅವರು ಮದ್ದೂರು ವಿಧಾನಸಭೆಯಿಂದ ಚುನಾವಣೆ ಸ್ಪರ್ಧೆ ಮಾಡಿದ್ರು. ಚುನಾವಣೆಯಲ್ಲಿ ಗೆದ್ದಂತ ಸಂದರ್ಭದಲ್ಲಿ ವಿಪರ್ಯಾಸ, ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಹೋಯ್ತು, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು, ಇಲ್ಲಿ ವಿಧಾನಸಭಾ ಅಧ್ಯಕ್ಷರಾದ್ರು. ಮಾದೇಗೌಡರು ಲೋಕಸಭೆಗೆ ಹೋದ್ರು. 91ಕ್ಕೆ ಮತ್ತೆ ಪಾರ್ಲಿಮೆಂಟ್ ಚುನಾವಣೆಗೆ ಬಂತು. ಅಲ್ಲಿವರೆಗೂ ಕೂಡ ಮಾದೇಗೌಡರು ಮತ್ತು ಕೃಷ್ಣರವರು ಹಾವು ಮುಂಗು ಸಹಿತ ರಾಜಕಾರಣ ನಡೀತಾ ಇತ್ತು. 91ರ ಚುನಾವಣೆಯಲ್ಲಿ ಮಾದೇಗೌಡರು ಕೃಷ್ಣರವರು ಒಂದೇ ಕಡೆ ಬಂದು ಚುನಾವಣೆ ನಿಂತರು. 91ರಲ್ಲಿ ಮಾದೇಗೌಡರು ಮತ್ತೆ ಲೋಕಸಭೆಗೆ ಪ್ರವೇಶ ಮಾಡಿದ್ರು. ಅದೇ ಮಾದೇಗೌಡರು 93ನೇ ಇಸ್ವಿನಲ್ಲಿ ಇದೇ ಎಸ್ ಎಂ ಕೃಷ್ಣರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಬಹಳ ಹೋರಾಟವನ್ನ ಮಾಡಿದ್ರು. ಆನಂತರ ಅನಿವಾರ್ಯವಾಗಿ ಅವರು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಬರ್ಬೇಕಾಗಿ ಬಂತು. ಆ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಒಪ್ಪಿಸೋರು ಮತ್ತು ಮಾನ್ಯ ಜಿ ಮಾದೇಗೌಡರು. ಈ ಜಿ ಮಾದೇಗೌಡರ ಒತ್ತಾಸೆಯಿಂದ ಅವತ್ತು ಅವರು ಉಪಮುಖ್ಯಮಂತ್ರಿಗಳಾದ್ರು. ಆ ಒಂದು ಮತ್ತೆ ಇಡೀ ಜಿಲ್ಲೆಯ ರಾಜಕಾರಣವನ್ನ ಜಿ ಮಾದೇಗೌಡರ ಕಡೆ ಕೃಷ್ಣ ಅವರು ಕೊಟ್ಟರು. ಅದರ ಒಂದು ಉದಾಹರಣೆ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಈ ಸಾಹಿತ್ಯ ಸಮ್ಮೇಳನ 30 ವರ್ಷ ಹಿಂದೆ ನಡೆದ ಸಂದರ್ಭದಲ್ಲಿ ಕೃಷ್ಣರವರು ಸ್ವಾಗತ ಸಮಿತಿ ಅಧ್ಯಕ್ಷ ಆಗ್ಬೇಕಾಗಿತ್ತು. ಬಟ್ ಅವ್ರು ಕೃಷ್ಣರವರು ಸ್ವಾಗತ ಸಮಿತಿ ಅಧ್ಯಕ್ಷ ಆಗ್ಲಿಲ್ಲ. ಬಹಳ ಜವಾಬ್ದಾರಿ ಇದೆ ಅಂತಂದ್ರೆ ಮಾದೇಗೌಡರು ಕೊಟ್ಟರು. ಮಾದೇಗೌಡರು ಅದನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು. ಉಪಮುಖ್ಯಮಂತ್ರಿಗಳಾಗಿ ಪ್ರಧಾನ ಪೋಷಕರಾಗಿ ಅವತ್ತು ಆ ಸಾಹಿತ್ಯ ಸಮ್ಮೇಳನದಲ್ಲಿ ಕೃಷ್ಣರವರು ಬೆನ್ನೆಲುಬಾಗಿ ನಿಂತರು. ಇವೆಲ್ಲವೂ ಅವತ್ತಿನ ರಾಜಕಾರಣ. ಒಂದು ರೀತಿಯ ವಿರುದ್ಧ ರಾಜಕಾರಣ ಇದ್ರೂ ಕೂಡ ಅಭಿವೃದ್ಧಿ ದೃಷ್ಟಿಯಿಂದ ಮತ್ತೆ ಇನ್ನು ಚುನಾವಣೆ ದೃಷ್ಟಿಯಿಂದ ಬಂದ ಸಂದರ್ಭದಲ್ಲಿ ಒಗ್ಗಟ್ಟಾಗ್ತಾ ಇದ್ರು. ಇಡೀ ಜಿಲ್ಲೆಯನ್ನ ಅವರು ನಿಭಾಯಿಸ್ತಾ ಇದ್ರು ಮಾದೇಗೌಡರು ಕೃಷ್ಣ. 2004ವರೆಗೂ ಕೂಡ ಮಂಡ್ಯ ಜಿಲ್ಲೆ ರಾಜಕಾರಣ ಕೃಷ್ಣರವರ ಪಾತ್ರ ಬಹಳ ದೊಡ್ಡದಾಗಿತ್ತು. ಆದ್ರೆ 2004 ನಂತರ ಅವರು ಗವರ್ನರ್ ಆಗಿ ಹೋದ್ಮೇಲೆ ಮಂಡ್ಯ ಜಿಲ್ಲೆ ರಾಜಕಾರಣದವರು ವಿಮುಕ್ತರಾಗಿ ಬಂದ್ರು. ಅಂಬರೀಶ್ ಅವರು ಮತ್ತು ಇವರೆಲ್ಲ ಈ ಜಿಲ್ಲೆನಲ್ಲಿ ಅವರ ರಾಜಕಾರಣ ಅಸ್ತಿತ್ವಕ್ಕೆ ಬಂದ ಕೃಷ್ಣರವರು ಮಂಡ್ಯ ಜಿಲ್ಲೆ ರಾಜಕಾರಣ ಸ್ವಲ್ಪ ದೂರ ಸರಿದ್ರು. ಅಥವಾ ಅವರು ರಾಜಕಾರಣದಲ್ಲಿ ಇಡೀ ರಾಜ್ಯ ರಾಷ್ಟ್ರ ನೋಡಿದಂತ ರಾಜಕಾರಣಿ. ಇವತ್ತು ನಾವು ಅವ್ರ ಬಗ್ಗೆ ಮಾತಾಡ್ತಕ್ಕಂತ ಒಂದು ಇದು ಇದೆಯಾ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡ್ಬೇಕು. ಆದ್ರೆ ಒಂದು ಗ್ರೇಟ್ ಲಾಸ್ ಫಾರ್ ಕರ್ನಾಟಕ ಅಂಡ್ ಇಂಡಿಯನ್ ಪಾಲಿಟಿಕ್ಸ್ ಅಷ್ಟೇ ಸರ್. ಇನ್ನು ಹಲವಾರು ಕಾವೇರಿ ವಿಚಾರಗಳಲ್ಲಿ ಇವತ್ತು ಸರ್ಕಾರ ಕರ್ನಾಟಕ ಏನ ನ್ಯಾಯ ದೊರಕಿದೆ ಅಂತಂದ್ರೆ ಅದಕ್ಕೆ ಕೃಷ್ಣ ಅವರ ಬಹುಪಾಲು ಕೊಡುಗೆ ಇದೆ. ಅದಕ್ಕೆ ನಾಥು ಸರ್ ಕೂಡ ವಿಟ್ನೆಸ್ ಇದ್ದಾರೆ. ನಾವು ಡೆಲ್ಲಿನಲ್ಲಿ ಅವತ್ತೆಲ್ಲ ನೋಡಿದ ಸಂದರ್ಭದಲ್ಲಿ ಅವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಬಂದ ಸಂದರ್ಭದಲ್ಲಿ ಅವರು ನಡೆಸಿದಂತ ಹೋರಾಟ ಇದೆಲ್ಲವೂ ಕೂಡ ಇತಿಹಾಸ ಇದೆಲ್ಲ. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಏಷ್ಯಾನೆಟ್ ಸ್ವರ್ಣ ನ್ಯೂಸ್ ಜೊತೆ ಮಾತಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.